ಕಾಂಗ್ರೆಸ್ ಪಾಲಿಗೆ ಕಾಂಗ್ರೆಸ್ಸಿಗರೇ ವಿಲನ್ ಆಗ್ತಾ ಇದ್ದಾರೆ. ಸಿಎಂ ಆಪ್ತರಿಂದಲೇ ಹೊರಬಿತ್ತು ಭ್ರಷ್ಟ ಮಾತು. ತಮ್ಮದೇ ಸರ್ಕಾರ ಇದ್ರೂ ಕೂಡ ನೇರ ಮಾತು. ಆಪ್ತನ ಮಾತಿನಿಂದ ಸಿಎಂ ಇಮೇಜ್ಗೆ ಡ್ಯಾಮೇಜ್ ಆಗ್ತಾ ಇದೆಯಾ? ಬಿಜೆಪಿಗೆ ಅಸ್ತ್ರವಾಯಿತು ಸಿದ್ದರಾಮಯ್ಯ ಆಪ್ತನ ಆ ಒಂದು ಹೇಳಿಕೆ. ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಿದ್ದಂತೆ ಮಾತಿನ ವರಸೆಯೇ ಬದಲು ಮಾಡಿದ್ದಾರೆ. ನಾನು ಹಂಗಲ್ಲ ಹಿಂಗ್ ಹೇಳಿದ್ದು ಅಂತ ಹೇಳ್ತಿರುವಂತಹ ನಾಯಕ. ಎಸ್, ಆಗ ಹೇಳಿದ್ದೊಂದು ಸಂಚಲನ ಸೃಷ್ಟಿಯಾದ ಮೇಲೆ ಮಾತನಾಡ್ತಿರೋದೇ ಇನ್ನೊಂದರ ಮಾತು. ಕಾಂಗ್ರೆಸ್ ಪಾಲಿಗೆ ಕಾಂಗ್ರೆಸ್ಸಿಗರೇ ವಿಲನ್ ಆಗ್ತಿದ್ದಾರಾ ಎನ್ನುವಂತಹ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಸಿಎಂ ಆಪ್ತರಿಂದಲೇ ಭ್ರಷ್ಟಾಚಾರದ ಮಾತು ಹೊರಗೆ ಬೀಳ್ತಾ ಇದೆ. ತಮ್ಮದೇ ಸರ್ಕಾರ ಆಡಳಿತದಲ್ಲಿ ಇದ್ರೂ ಕೂಡ ನೇರ ಮಾತನಾಡುತ್ತಾ ಇದ್ದಾರೆ. ಆಪ್ತನ ಮಾತಿನಿಂದ ಸಿಎಂ ಸಿದ್ದರಾಮಯ್ಯ ಅವರ ಇಮೇಜ್ಗೆ ಡ್ಯಾಮೇಜ್ ಆಗ್ತಾ ಇದೆಯಾ ಎನ್ನುವಂಥದ್ದು ಬಿಜೆಪಿಗರಿಗೆ ಅಸ್ತ್ರವಾಗ್ತಾ ಇದೆಯಾ ಆ ಒಂದು ಹೇಳಿಕೆ. ಸಿದ್ದರಾಮಯ್ಯ ಅವರ ಆಪ್ತನ ಹೇಳಿಕೆ ಸೆನ್ಸೇಷನ್ ಅನ್ನ ಕ್ರಿಯೇಟ್ ಮಾಡಿತ್ತು. ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದ್ದಂತೆ ಮಾತಿನ ವರಸೆಯನ್ನೇ ಬದಲು ಮಾಡಿಕೊಂಡಿದ್ದಾರೆ. ನಾನು ಹಂಗೆ ಹೇಳಿದ್ದಲ್ಲಪ್ಪ ಹಿಂಗೆ ಹೇಳಿದ್ದು ಅಂತ ಹೇಳ್ತಾ ಇದ್ದಾರೆ ಆ ಒಂದು ನಾಯಕ. ಹಂಗಾದ್ರೆ ಆ ನಾಯಕ ಹೇಳಿದ್ದಂತಹ ಆ ಮಾತೇನು? ಭ್ರಷ್ಟಾಚಾರದ ಬಗ್ಗೆ ಬಾಯ್ಬಿಟ್ಟಿದ್ದಂತಹ ನಾಯಕ ಈಗ ಹೆಂಗೆ ದೋಸೆಯನ್ನ ಮಗುಚಿ ಹಾಕ್ತಾ ಇದ್ದಾರೆ. ಎಸ್, ಇಲ್ಲಿದೆ ನೋಡಿ ಎಕ್ಸ್ಕ್ಲೂಸಿವ್ ನ್ಯೂಸ್. ಭ್ರಷ್ಟಾಚಾರದಲ್ಲಿ ಕರ್ನಾಟಕವೇ ನಂಬರ್ 1 ಎಂದಿದ್ದಂತಹ ರಾಯರೆಡ್ಡಿ ನಿನ್ನೆ ಕೊಪ್ಪಳದ ಕಾರ್ಯಕ್ರಮದಲ್ಲಿ ರಾಯರೆಡ್ಡಿ ಸ್ಫೋಟಕ ಮಾತು. ಸಿಎಂ ಏನೇ ಹೇಳಿದ್ರು ನನ್ನ ಅಭಿಪ್ರಾಯ ಇದೇ ಆಗಿರುತ್ತೆ ಅಂತ ಹೇಳಿದ್ರು. ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದ್ದಂತೆ ಇಂದು ಮಾತಿನ ವರಸೆಯನ್ನೇ ಬದಲು ಮಾಡಿಕೊಂಡಿದ್ದಾರೆ. ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಯೂ ಟರ್ನ್ ಹೊಡೆದಿದ್ದಾರೆ. ನಾನು ಆಗೆಂದು ಹೇಳಿಯೇ ಇಲ್ಲ ಅಂತ ಹೇಳಿ ರಾಯರೆಡ್ಡಿ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಭ್ರಷ್ಟಾಚಾರ ಎಲ್ಲಾ ಸರ್ಕಾರದ ಅವಧಿಯಲ್ಲೂ ಇತ್ತು. ಸಿಎಂ ಅದನ್ನ ತೊಡೆದು ಹಾಕಲು ಶ್ರಮಿಸುತ್ತಿದ್ದಾರೆ ಎಂದಷ್ಟೇ ಮಾತನಾಡಿದ್ದೆ. ಬಿಜೆಪಿ ಜೆಡಿಎಸ್ ಅವಧಿಯಲ್ಲಿ ಅತಿಯಾದ ಭ್ರಷ್ಟಾಚಾರವಿತ್ತು. ಈ ವೇಳೆ ಭ್ರಷ್ಟಾಚಾರದ ಕೇಸ್ನಲ್ಲಿ ಹಲವರು ಜೈಲಿಗೆ ಕೂಡ ಹೋಗಿ ಬಂದಿದ್ರು. ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಭ್ರಷ್ಟಾಚಾರ ಇಲ್ಲವೇ ಇಲ್ಲ, ನಮ್ಮ ಸರ್ಕಾರ ಭ್ರಷ್ಟಾಚಾರದ ವಿರುದ್ಧ ಇದೆ ಅಂತ ಹೇಳಿ ರಾಯರೆಡ್ಡಿ ಯೂ ಟರ್ನ್ ಹೊಡೆದಿದ್ದಾರೆ. ಎಸ್, ರಾಯರೆಡ್ಡಿ ಅವರು ಯೂ ಟರ್ನ್ ಹೊಡೆದಿದ್ದಾರೆ. ಇಷ್ಟು ದಿನ ನಿನ್ನೆ ಹೇಳಿದ್ದೇ ಮಾತು ಬೇರೆ ಇತ್ತು, ಈಗ ಹೇಳಿದ ಮಾತೇ ಬೇರೆ ಇತ್ತು. ಯಾಕೆ ರಾಯರೆಡ್ಡಿ ಅವರೇ? ಬಿಜೆಪಿಯಲ್ಲಿ ಹೆಂಗೆ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿದ್ರೋ ಅದೇನಾದ್ರೂ ನೆನಪಾಯ್ತಾ ಅಂತ. ಕಾಂಗ್ರೆಸ್ನಲ್ಲೂ ನಡೆದು ಬಿಡುತ್ತೆ ಆ ಥರದ್ದೇ ಒಂದು ಘಟನೆ ಅಂತ. ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ಮಾತನಾಡಿದ್ದಂತಹ ನೀವು, ಭ್ರಷ್ಟಾಚಾರದ ವಿರುದ್ಧವಾಗಿ ಮಾತನಾಡಿದ್ದಂತಹ ನೀವು ಈಗ ಪ್ಲೇಟ್ ಚೇಂಜ್ ಮಾಡಿದ್ದೀರಾ. ಭ್ರಷ್ಟಾಚಾರದಲ್ಲಿ ಕರ್ನಾಟಕವೇ ನಂಬರ್ 1 ಅಂತ ಹೇಳಿದ್ದಂತಹ ರಾಯರೆಡ್ಡಿ ನಿನ್ನೆ ಕೊಪ್ಪಳದ ಕಾರ್ಯಕ್ರಮದಲ್ಲಿ ರಾಯರೆಡ್ಡಿ ಸ್ಫೋಟಕ ಮಾಹಿತಿಯನ್ನ ಬಾಯ್ಬಿಟ್ಟಿದ್ರು, ಸ್ಫೋಟಕ ಮಾತನ್ನ ಆಡಿದ್ರು. ಅವರ ಆ ಒಂದು ಮಾತಿಗೆ ಸೆನ್ಸೇಷನ್ ಕ್ರಿಯೇಟ್ ಆಗಿತ್ತು. ರಾಯರೆಡ್ಡಿ ಅವರ ಆ ಒಂದು ಹೇಳಿಕೆ ಸಾಕಷ್ಟು ಸಂಚಲನವನ್ನ ಹೊರಹಾಕಿತ್ತು. ಸಿದ್ದರಾಮಯ್ಯ ಅವರ ಆಪ್ತರೇ ಈ ವಿಚಾರವನ್ನ ಹೇಳಿದ್ದಕ್ಕೆ ಎಲ್ಲರೂ ಕೂಡ ಶಾಕ್ ಆಗಿದ್ರು. ಸಿಎಂ ಏನು ಹೇಳಿದ್ರು ನನ್ನ ಅಭಿಪ್ರಾಯ ಹಿಂಗೆ ಇರುತ್ತೆ ಅಂತ ಕೂಡ ಹೇಳಿದ್ರು. ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದ್ದಂತೆ ಇಂದು ಮಾತಿನ ವರಸೆಯನ್ನೇ ಬದಲು ಮಾಡಿಕೊಂಡಿದ್ದಾರೆ. ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಯೂ ಟರ್ನ್ ಹೊಡೆದಿದ್ದಾರೆ. ನಾನು ಹಾಗಂತ ಹೇಳಿಯೇ ಇಲ್ವಲ್ಲ ಅಂತ ಹೇಳಿ ರಾಯರೆಡ್ಡಿ ಹೇಳಿದ್ದಾರೆ. ಭ್ರಷ್ಟಾಚಾರ ಎಲ್ಲ ಸರ್ಕಾರದ ಅವಧಿಯಲ್ಲೂ ಇತ್ತು. ಸಿಎಂ ಅದನ್ನ ತೊಡೆದು ಹಾಕೋಕೆ ಶ್ರಮಿಸ್ತಾ ಇದ್ದಾರೆ ಎಂದಷ್ಟೇ ಹೇಳ್ತಾ ಇದ್ದಾರೆ. ಇದೇ ವೇಳೆ ಭ್ರಷ್ಟಾಚಾರದ ಕೇಸ್ನಲ್ಲಿ ಹಲವರು ಜೈಲಿಗೆ ಹೋಗಿದ್ರು ಎನ್ನುವಂತಹ ವಿಚಾರವನ್ನು ಬಾಯ್ಬಿಟ್ಟಿದ್ದಾರೆ. ನಮ್ಮ ಸರ್ಕಾರ ಭ್ರಷ್ಟಾಚಾರದ ವಿರುದ್ಧ ಇದೆ ಅಂತ ಹೇಳಿ ರಾಯರೆಡ್ಡಿ ಯೂ ಟರ್ನ್ ಹೊಡೆದಿದ್ದಾರೆ.